ಅದು ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ನಿರ್ಮಾಣ ಮಾಡಿರುವ ಸಮುದಾಯ ಭವನ ಉದ್ಘಾಟನೆಯಾಗಿ 2 ವರ್ಷ ಕಳೆದರೂ ಸಾರ್ವಜನಿಕರ ಬೆಳಕಿಗೆ ಸಿಕ್ಕಿಲ್ಲ. ಆ ಭವನ ಈಗ ಕುಡುಕರ ತಾಣವಾಗಿದೆ. ಯಾವುದು ಆ ಭವನ? ನಿರ್ಮಾಣ ಮಾಡಿದ್ದು ಯಾರು ಅಂತೀರಾ? ಈ ಸ್ಟೋರಿ ನೋಡಿ. 4 ಕೋಟಿ ವೆಚ್ಚದ ಸಮುದಾಯ ಭವನಕ್ಕೆ ಗ್ರಹಣ. ಉದ್ಘಾಟನೆಯಾಗಿ 2 ವರ್ಷ ಕಳೆದರೂ ಬಳಕೆಯಾಗಿಲ್ಲ ಭವನ. ಸ್ಮಾರ್ಟ್ ಸಿಟಿ ಯೋಜನೆಯ ಅನುದಾನ ಅಧ್ವಾನ. ಹೀಗೆ ವಿಶಾಲವಾಗಿ ಕಾಣ್ತಿರೋದು ನಗರ ದೇವತೆ ದುರ್ಗಾಂಬಿಕಾ ಸಮುದಾಯ ಭವನ. ದಾವಣಗೆರೆ ನಗರದ ಹೊಂಡದ್ ಸರ್ಕಲ್ನಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಯಡಿ ಅಂದಾಜು 4 ಕೋಟಿ ವೆಚ್ಚದಲ್ಲಿ ಭವನ ನಿರ್ಮಿಸಲಾಗಿದೆ. ದಾವಣಗೆರೆ ನಗರವನ್ನ ಸುಂದರ ಹಾಗೂ ಸ್ಮಾರ್ಟ್ ಆಗಿ ಕಾಣುವಂತೆ ಮಾಡಬೇಕು ಅಂತ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಲಾಗಿದೆ. ಆದರೆ ಕೆಲವೊಂದು ಕಾಮಗಾರಿಗಳು ಪೂರ್ಣಗೊಂಡು ಉದ್ಘಾಟನೆಯಾಗಿ 2-3 ವರ್ಷ ಕಳೆದರೂ ಕಾರ್ಯನಿರ್ವಹಿಸುವ ಭಾಗ್ಯ ಮಾತ್ರ ಸಿಕ್ಕಿಲ್ಲ. ಅದರ ಸಾಲಿನಲ್ಲಿ ನಗರ ದೇವತೆ ದುರ್ಗಾಂಬಿಕಾ ಸಮುದಾಯ ಭವನವು ಒಂದು. ಈ ಭವನದ ಕಾಮಗಾರಿ ಪೂರ್ಣಗೊಂಡು 2.5 ವರ್ಷ ಕಳೆದಿದೆ. 2021 ಜುಲೈ ತಿಂಗಳಿನಲ್ಲಿ ಆಗಿನ ಜಿಲ್ಲಾ ಉಸ್ತುವಾರಿ ಸಚಿವ ಭೈರತಿ ಬಸವರಾಜ್ ಈ ಭವನ ಉದ್ಘಾಟನೆ ಮಾಡಿದ್ರು. ಅಂದು ಅಲಂಕಾರಗೊಂಡಿದ್ದ ಭವನ ಇದುವರೆಗೂ ಮತ್ತೆ ಅಲಂಕಾರವೇ ಗೊಂಡಿಲ್ಲ. ಭವನದ ಆವರಣ ಕುಡುಕರ ಅಡ್ಡೆಯಾಗಿದ್ದು ಕಟ್ಟಡದ ಕಿಟಕಿ ಗಾಜುಗಳು ಪುಡಿಪುಡಿಯಾಗಿವೆ. ಇನ್ನು ಕೆಲ ಪುಂಡರು ಅಲ್ಲೇ ಅಡುಗೆ ಮಾಡಿಕೊಂಡು ಪಾರ್ಟಿ ಮಾಡಿ ಭವನ ಹಾಳು ಮಾಡ್ತಿದ್ದಾರೆ. ಲಕ್ಷಾನಕ್ಕಿಂತ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಒಂದು ದುರ್ಗಾಂಬಿಕಾ ಭವನ ಅನ್ನೋವಂಥ ಒಂದು ಭವನವನ್ನು ನಿರ್ಮಾಣ ಮಾಡಿದ್ದಾರೆ. ಸಾರ್ವಜನಿಕರಿಗೆ ಬಳಕೆ ಆಗಲ್ಲ. ಅದರಿಂದ ತಕ್ಷಣಕ್ಕೆ ಉಸ್ತುವಾರಿ ಸಚಿವರು ಭೇಟಿ ಕೊಟ್ಟು ಅದನ್ನು ಯಾರ್ದಾರ ಹ್ಯಾಂಡ್ ಓವರಿಗೆ ಕೊಡಬೇಕು ಅಂತ ಈ ಮೂಲಕ ಆಗ್ರಹಿಸ್ತಾ ಇದ್ದಾರೆ. ಇನ್ನು ಕಾಮಗಾರಿ ಪೂರ್ಣಗೊಂಡು ಉದ್ಘಾಟನೆಯಾಗಿ 2.5 ವರ್ಷ ಕಳೆದರೂ ಸ್ಮಾರ್ಟ್ ಸಿಟಿಯಿಂದ ಮಹಾನಗರ ಪಾಲಿಕೆಗೆ ಭವನ ಹಸ್ತಾಂತರವಾಗಿಲ್ಲ. ಈ ಬಗ್ಗೆ ಸ್ಮಾರ್ಟ್ ಸಿಟಿ ಅಧಿಕಾರಿಗಳನ್ನ ವಿಚಾರಿಸಿದ್ರೆ ಪತ್ರ ವ್ಯವಹಾರ ನಡೆಯುತ್ತಿದೆ, ಶೀಘ್ರವೇ ಹಸ್ತಾಂತರ ಆಗುತ್ತೆ ಎನ್ನುತ್ತಾರೆ. ಪಾಲಿಕೆ ಅಧಿಕಾರಿಗಳನ್ನ ಕೇಳಿದ್ರೆ ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ನಮಗೆ ಹಸ್ತಾಂತರ ಮಾಡುತ್ತಿಲ್ಲ ಎನ್ನುತ್ತಾರೆ. ಸ್ಮಾರ್ಟ್ ಸಿಟಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕೋಟ್ಯಾಂತರ ರೂಪಾಯಿ ಅನುದಾನ ಅಧ್ವಾನವಾಗಿದೆ. ಶೀಘ್ರವೇ ಭವನವನ್ನ ಪಾಲಿಕೆಗೆ ಬಿಟ್ಟುಕೊಟ್ಟರೆ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಎನ್ನುತ್ತಾರೆ ಸಾರ್ವಜನಿಕರು. ಅದರಲ್ಲಿ ಸುಮಾರು ಒಂದು 3 ಕೋಟಿ ರೂಪಾಯಿ ಖರ್ಚು ಮಾಡಿ ಸ್ಮಾರ್ಟ್ ಸಿಟಿಯವರು ಹೊಂಡು ಸರ್ಕಲ್ನಲ್ಲಿ ಒಂದು ಸಮುದಾಯ ಭವನವನ್ನು ನಿರ್ಮಾಣ ಮಾಡಿ ಜೊತೆಗೆ ಒಂದು ಕಲ್ಯಾಣಿಯನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ರಕ್ಷಣೆ ನೀಡಿಸ್ಕೊಂಡು ಅದನ್ನು ಹೊಡೆದಾಕ್ಬಿಟ್ಟು ರಾತ್ರಿ ಹೊತ್ತು ಕತ್ಲ ಮಾಡಿ ಅಲ್ಲಿ ಕುಡಿಯುವಂಥ ಚಟುವಟಿಕೆಗಳು ನಡೀತಿದ್ವಿ. ಆಗಿರ್ತಕ್ಕಂಥ ಸಮುದಾಯ ಭವನ ಸಾರ್ವಜನಿಕ ಉಪಯೋಗಕ್ಕೆ ಬೇಗ ಸಿಗುವಂತಾಗಲಿ ಅನ್ನೋದು ನಮ್ಮ ಒಂದು ಮನವಿ. ಒಟ್ಟಾರೆ ದಾವಣಗೆರೆಯ ಸ್ಮಾರ್ಟ್ ಸಿಟಿ ಯೋಜನೆಗೆ ನಾನು ಅನುದಾನ ತಂದೆ ಅನ್ನೋ ಜನಪ್ರತಿನಿಧಿಗಳು ಈ ಅಧ್ವಾನಕ್ಕೆ ಯಾರು ಹೊಣೆ ಹೊರುತ್ತಾರೆ? ಜನರ ತೆರಿಗೆ ಹಣ ಇಷ್ಟು ದೊಡ್ಡ ಮಟ್ಟದಲ್ಲಿ ಪೋಲು ಮಾಡಿದ್ರೆ ಊರು ಉದ್ಧಾರವಾದ್ರೂ ಹೇಗೆ ಆಗುತ್ತೆ ಅನ್ನುತ್ತಾರೆ ಪ್ರಜ್ಞಾವಂತರು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಣ್ಣೇಶ್, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.